ನಮಸ್ಕಾರ ಸ್ನೇಹಿತರೆ. ವೈಷ್ಣವ್ ಖಂಡಿತವಾಗ್ಲೂ ಲಕ್ಷ್ಮಿ ಮತ್ತು ಕೀರ್ತಿನ ಕಾಪಾಡೋಕ್ಕೆ ಬರ್ತಾನೆ. ಏನಾಗುತ್ತೆ ನಿಜವಾಗ್ಲೂ ಇಲ್ಲಿ ಕೀರ್ತಿ ಭಾನುಮತಿ ಮತ್ತು ಕಾವೇರಿ ಪ್ಲ್ಯಾನ್ ಜೊತೆ ಸೇರ್ಕೊಂಡಿದ್ದಾಳ. ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ಹೈದರಾಬಾದಿಂದ ಲಕ್ಷ್ಮಿಗೋಸ್ಕರ ಒಂದು ಜ್ಯುವೆಲರಿ ಗಿಫ್ಟ್ ತಗೊಂಡು ಇದನ್ನು ಕೊಡಬೇಕು ಅವ್ರಿಗೆ, ನನಗೋಸ್ಕರ ಅವ್ರಿಗೆ ಎಷ್ಟೆಲ್ಲ ಮಾಡಿದ್ರು, ಒಂದಿನ ಕೂಡ ನಾನು ಒಂದು ಸ್ಮಾಲ್ ಗಿಫ್ಟ್ ಕೂಡ ಮನಸಾರೆ ಕೊಟ್ಟಿಲ್ಲ ಅಂತ ತಗೊಂಡು ಬರ್ತಿದ್ದಾನೆ. ಹೊಸ ಜೀವನ, ಹೊಸ ಬದುಕನ್ನು ಶುರು ಮಾಡಬೇಕು ಅಂತ. ಅದೇ ರೀತಿ ಇಲ್ಲಿ ಕೀರ್ತಿ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇಂದು ಮೂವರ ಒಂದು ಅಗ್ನಿ ಪರೀಕ್ಷೆ, ಸತ್ವ ಪರೀಕ್ಷೆ, ಮೂವರ ಬದುಕಿನ ಸತ್ವ ಪರೀಕ್ಷೆಯಲ್ಲಿ ವೈಷ್ಣವ್ ಯಾರ ಪಾಲಿಗೆ ಅನ್ನೋದೇ ಒಂದು ಪ್ರಶ್ನಾರ್ಥಕ. ಆದರೆ ಅದಕ್ಕೆ ಟ್ವಿಸ್ಟ್ ಕೊಡೋಕೆ ಮುಂದಾಗಿರೋದು ಕಾವೇರಿ ಮತ್ತು ಭಾನುಮತಿ. ಆದರೆ ಇದರ ನಡುವೆ ಹೆಸರು ಕೇಳಿ ಬರ್ತಿರೋದು ಕೀರ್ತಿ. ಹಾಗಿದ್ರೆ ಕೀರ್ತಿ ಇವರಿಬ್ಬರ ಜೊತೆ ಸೇರಿಕೊಂಡು ಲಕ್ಷ್ಮಿನ ಕಿಡ್ನಾಪ್ ಮಾಡಿದ್ಲಾ ಅನ್ನೋ ಪ್ರಶ್ನೆಗೆ ಖಂಡಿತ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗತ್ತೆ. ಜೊತೆಗೆ ಇಲ್ಲಿ ಭಾನುಮತಿ ಮತ್ತು ಕಾವೇರಿ ಸೇರಿಕೊಂಡು ಕೀರ್ತಿನ ಕಿಡ್ನಾಪ್ ಮಾಡುವುದಕ್ಕೆ ರೌಡಿಗಳಿಗೆ ಹೇಳ್ತಾರೆ. ಅದೇ ಪ್ರಕಾರ ಅಲ್ಲಿ ಕೀರ್ತಿ ಕಿಡ್ನಾಪ್ ಆಗುತ್ತೆ. ದೇವಸ್ಥಾನಕ್ಕೆ ಬಂದಂತಹ ಕೀರ್ತಿಯನ್ನು ಪುಸ್ಲಾಯಿಸಿ ಸುಳ್ಳು ಹೇಳಿ ಅವಳನ್ನ ವಾನಲ್ಲಿ ತಕೊಂಡು ಕರ್ಕೊಂಡು ಹೋಗ್ತಾರೆ. ಆದರೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಆಗ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಹೂ ಮಾರ್ತಕ್ಕಂತಹ ವ್ಯಕ್ತಿ. ಆ ವ್ಯಕ್ತಿ ಅದನ್ನ ನೋಡ್ತಾನೆ, ತಡೆಯೋಕೆ ಹೋಗ್ತಾನೆ, ಅವನಿಂದ ಸಾಧ್ಯ ಆಗೋದಿಲ್ಲ. ಆ ನಂತರ ಲಕ್ಷ್ಮಿ ದೇವಸ್ಥಾನಕ್ಕೆ ಬರ್ತಾಳೆ, ಕೀರ್ತಿನ ಎಲ್ಲ ಕಡೆ ಹುಡುಕ್ತಾಳೆ. ಕೀರ್ತಿನ ಎಲ್ಲೇ ಹುಡುಕಿದ್ರು ಕೂಡ ಕೀರ್ತಿ ಅಂತೂ ಕಾಣ್ಬರುವುದಿಲ್ಲ. ಆಗ ಕಾರುಣ್ಯ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಆತಂಕ ಆಗುತ್ತೆ. ಬಿಕಾಸ್ ಆಲ್ರೆಡಿ ಕೀರ್ತಿ ಹೊರಟಿದ್ಲು, ಇನ್ನೂ ಕೂಡ ಬಂದಿಲ್ವಾ ಅಂತ. ಹಾಗಾಗಿ ಗಾಬರಿಗೊಂಡು ಅವರು ಕೂಡ ದೇವಸ್ಥಾನದ ಕಡೆ ಬರ್ತಿದ್ದಾರೆ. ಅದರ ನಡುವೆ ಲಕ್ಷ್ಮಿ ಎಲ್ಲರ ಹತ್ರ ಹೋಗಿ ಕೀರ್ತಿ ಫೋಟೋನ ತೋರಿಸಿ ದೇವಸ್ಥಾನದ ಸುತ್ತ ಹುಡುಕೋ ಪ್ರಯತ್ನ ಮಾಡ್ತಿದ್ದಾಳೆ. ಬಟ್ ಯಾರಿಗೂ ಕೂಡ ಕೀರ್ತಿನ ನೋಡಿಲ್ಲ ಅನ್ನೋ ಉತ್ತರನೇ ಕೊಡ್ತಿದ್ದಾರೆ, ಯಾರು ಕೂಡ ನೋಡಿಲ್ಲ. ಆದರೆ ಒಮ್ಮೆಲೆ ಅವಳು ಹೂ ಮಾರ್ತಕ್ಕಂಥ ವ್ಯಕ್ತಿ ಹತ್ರ ಬರ್ತಾಳೆ. ಯಾವ ವ್ಯಕ್ತಿ ಕೀರ್ತಿ ಹೋದಾಗ ನೋಡಿ ತಡೆಯೋಕೆ ಟ್ರೈ ಮಾಡಿದ್ರು ಅವ್ರ ಹತ್ರ ಫೋಟೋ ತೋರಿಸ್ತಿದ್ದಾಗೆ ಆ ವ್ಯಕ್ತಿ ಫೋಟೋನ ನೋಡ್ತಿದ್ದಾರೆ. ಆದರೆ ಈ ಕಡೆ ಕೀರ್ತಿನ ರೌಡಿಗಳು ಕಿಡ್ನಾಪ್ ಮಾಡ್ಕೊಂಡು ಬಂದು ಒಂದು ಚೇರ್ನಲ್ಲಿ ಕಟ್ಟಾಕಿದ್ದಾರೆ. ಕೀರ್ತಿ ಅಂತೂ ಕಿರ್ಚಾಡ್ತಿದ್ದಾಳೆ. ಯಾರು ನೀವು, ಯಾಕೆ ನನ್ನನ್ನು ಕರ್ಕೊಂಡು ಬಂದಿದ್ದು, ಯಾರು ಅಂತ ಗೊತ್ತಾ ನಿಮಗೆ, ಏನು ಅನ್ಕೊಂಡಿದ್ರ ಅಂತ ಹೇಳ್ತಿದ್ರೆ, ಏನಮ್ಮ ಹುಡುಗಿ ಅಂತ ಸೈಲೆಂಟ್ ಆಗಿರ್ತೀವಿ ಅಂದರೆ ಇಷ್ಟೆಲ್ಲ ಮಾಡೋದಾ ಪಾಪ ಅಂತ. ಇದೇ ರೀತಿ ಮಾಡಿದ್ರೆ ಮೇಡಮ್ ಮಾಡಬೇಕಾಗುತ್ತೆ, ಮೇಡಮ್ ಕಾಲ್ ಮಾಡು ನೀವು ಅಂದಾಗ, ಯಾರಿದು ನಮ್ಮ ಮೇಡಮ್ ಅಂತ ಕೀರ್ತಿ ಕೇಳ್ತಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿಗೆ ಹೂ ಮಾರ್ತಕ್ಕಂಥ ವ್ಯಕ್ತಿ, ಇವ್ರನ್ನ ನಾನು ನೋಡಿದ್ದೀನಿ, ಇವ್ರನ್ನ ಯಾರು ರೌಡಿಗಳು ಈಗ ತಾನೇ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಂತಿದ್ದಾಗೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಲಕ್ಷ್ಮಿಗೆ ಕೀರ್ತಿ ನಂಬರಿಂದ ಕಾಲ್ ಬರುತ್ತೆ. ಕೀರ್ತಿ ಅವರು ಎಲ್ಲಿದ್ರ, ನೀವು ಏನಾಯ್ತು ಅಂತ ಕೇಳ್ತಿದ್ರೆ, ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀವಿ, ನೀವು ಕೂಡ ನಾವು ಹೇಳೋ ಜಾಗಕ್ಕೆ ಬರಬೇಕಾಗತ್ತೆ, ಯಾಕೆ ನಂಬಿಕೆ ಬರ್ತಾ ಇಲ್ವಾ ಅಂತ ಹೇಳಿ ವಿಡಿಯೋ ಕಾಲಿಂಗ್ ಮುಖಾಂತರ ಕೀರ್ತಿನ ತೋರಿಸಿದಾಗ ಕೀರ್ತಿ ಲಕ್ಷ್ಮಿ ಅಂತ ಹೇಳ್ತಿದ್ರೆ, ಏನದು ಕೀರ್ತಿ ಅವರೇ ಎಲ್ಲಿದ್ರ ನೀವು, ಏನಾಯ್ತು ಅಂದಾಗ ಇವರು ಸುಳ್ಳು ಹೇಳಿ ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದರು ಲಕ್ಷ್ಮಿ, ನಾನು ಹೆದರ್ತೀನಿ ಅಂತ ಹೇಳೋಕೆ ಟ್ರೈ ಮಾಡ್ತಾಳೆ ದೇವಸ್ಥಾನದಿಂದ ಸ್ಟ್ರೈಟ್ ಅಂತ. ಅಷ್ಟರಲ್ಲಿ ಫೋನ್ ಕಿತ್ಕೊಂಡು ರೌಡಿಗಳು, ನೀವೇನಾದರೂ ಯಾರಿಗಾದ್ರೂ ಈ ವಿಷಯನ ಇನ್ಫಾರ್ಮ್ ಮಾಡಿದ್ರೆ ಇವ್ರನ್ನ ಇಲ್ಲೇ ಮುಗಿಸ್ಬಿಡ್ತೀವಿ, ನಮ್ಮ ಕಡೆಯವ್ರು ಬರ್ತಾರೆ, ವ್ಯಾನ್ಗೆ ಹತ್ಕೊಂಡು ಬರ್ತಾ ಇರಬೇಕು, ಅವರ ಬದುಕಬೇಕು ಅಂದರೆ ಅನ್ನೋ ಎಚ್ಚರಿಕೆ ಕೊಡ್ತಾರೆ. ಅದಕ್ಕೆ ಸರಿಯಾಗಿ ವ್ಯಾನ್ ಕೂಡ ಬರುತ್ತೆ. ಲಕ್ಷ್ಮಿ ಕೀರ್ತಿ ಅವ್ರು ಎಲ್ಲಿ ಅಂದಾಗ ಸುಮ್ಮನೆ ಗಾಡಿ ಹತ್ತುತ್ತಾರೆ. ಇಲ್ಲ ಅಂದರೆ ಅವ್ರು ನಿಮಗೆ ಸಿಗೋದಿಲ್ಲ, ಉಳಿಯೋದು ಇಲ್ಲ ಅಂತ ಹೇಳ್ತಾರೆ. ಮಾತನ್ನು ಕೇಳ ಲಕ್ಷ್ಮಿ ಶಾಕ್ ಆಗ್ತಾಳೆ. ನಂತರ ಇಲ್ಲಿ ಲಕ್ಷ್ಮಿನ ಆ ಹುಡುಗಿ ಬದುಕಬೇಕು ಅಂದರೆ ನೀವು ಇಲ್ಲಿ ಗಾಡಿಗೆ ಹತ್ತಬೇಕು ಅಂತ ಹೇಳಿ ದೂಡ್ಕೊಂಡು ಹತ್ತಿಸ್ಕೋತಾರೆ. ಅಷ್ಟರಲ್ಲಿ ಲಕ್ಷ್ಮಿ ಕಾಪಾಡೋಕೆ ಆ ಹೂ ಮಾರ್ತಕ್ಕಂಥ ವ್ಯಕ್ತಿ ಬರ್ತಾರೆ. ಅವ್ರನ್ನೂ ಕೂಡ ತಳ್ಳಿಬಿಟ್ಟು ವ್ಯಾನ್ ಹೋಗುತ್ತೆ. ಅದರ ನಡುವೆ ಕಿಟಕಿಯಿಂದ ಲಕ್ಷ್ಮಿ ಫೋನನ್ನು ಬಿಸಾಡ್ತಾಳೆ. ಆ ಫೋನನ್ನು ನೋಡಿದಂಥ ಹೂ ಮಾರ್ತಕ್ಕಂಥ ವ್ಯಕ್ತಿ ವೈಷ್ಣವ್ಗೆ ಕಾಲ್ ಮಾಡಿದಾಗ, ಈ ಕಡೆ ಲಕ್ಷ್ಮಿ ಅವರ ಈಗ ತಾನೇ ನಿಮ್ಮ ಬಗ್ಗೆ ಮಾತಾಡ್ತಿದ್ದೆ ಅಂದಾಗ, ನೀವು ಆ ಹುಡುಗಿ ಗಂಡನ ಅಂದಾಗ, ನೀವು ಯಾರು ಅಂದಾಗ, ನಿಮ್ಮ ಹೆಂಡತಿನ ಯಾರೋ ರೌಡಿಗಳು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ, ಅದಕ್ಕೂ ಮುನ್ನ ಬೇರೆ ಹುಡುಗಿನೂ ಕೂಡ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು, ಮೊದಲು ನೀವು ಈ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಸ್ಕೊತಿದ್ದಾರೆ. ಅದರ ನಡುವೆ ವೈಷ್ಣವ್ ಮನೆ ಕಾಲ್ ಮಾಡ್ತಾರೆ. ಲಕ್ಷ್ಮಿ ಮನೆಯಲ್ಲಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಜೊತೆಗೆ ಏನಾಯ್ತು ಏನು ಮನೇಲಿ ಅಂದಾಗ ಸುಪ್ರೀತ್ ಅವರು ನಾನು ಮಾತೇ ಆಡಿಲ್ಲ, ನಂದೇ ಸಮಸ್ಯೆ ಇತ್ತು ಅಂತಾರೆ. ಬಟ್ ಗಂಗಕ್ಕ ನಡೆದದ ವಿಷಯ ಹೇಳ್ತಾರೆ. ತುಂಬ ಗಾಬರಿಯಿಂದ ಯಾರೋ ಕಾಯ್ತಿದ್ದಾರೆ ಅಂತ ಹೋದ್ರು. ನಾನು ಇಷ್ಟಕ್ಕೆ ಅದು ಕೀರ್ತಿ ಇರಬೇಕು ಅಂತ ಹೇಳಿದಾಗ, ಮೊದಲು ಅತ್ತೆ ನೀವು ಕಾರುಣ್ಯ ಆಂಟಿ ಮನೆಗೆ ಹೋಗಿ ಕೀರ್ತಿನ ನೋಡಿ ಅಂತ ಹೇಳಿದಾಗ, ಇಲ್ಲಿ ಸುಪ್ರೀತ್ ಅವ್ರು ಕೂಡ ಕೀರ್ತಿ ಮನೆಗೆ ಹೋಗ್ತಾ ಇದ್ರೆ, ಆ ಕಡೆ ಕಾವೇರಿ ಅವರು ಗೊಂಬೆ ಆಡಿಸೋರು ಮಾತು ಕೇಳಿ ಹೆದ್ರೋಗಿದ್ದಾರೆ. ಭಾನುಮತಿ ಕಾಲ್ ಮಾಡ್ತಾರೆ, ಏನೂ ಆಗಲ್ಲ, ಯಾಕೆ ಇಷ್ಟು ಗಾಬರಿ ಆಗ್ತಾ ಇದೆಯಾ, ನನಗಂತೂ ನಿದ್ರೆನೇ ಮಾಡಲ್ಲ, ಪ್ರತಿದಿನ ಕ್ರೈಮ್ ಮಾಡಲಿಲ್ಲ ಅಂದರೆ ನೀನು ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೆಯಾ, ನನ್ನ ಸ್ನೇಹಿತರಾಗಿ ಈ ರೀತಿ ಎಲ್ಲ ಹೆದರ್ಕೋಬಾರ್ದು ಅಂದಾಗ, ಗೊಂಬೆ ಆಡ್ಸೋನ್ ಬೇರೆ ಈ ರೀತಿ ಹೇಳ್ಬಿಟ್ಟ ಅಂದಾಗ ಅವ್ನ ಮಾತನ್ನೆಲ್ಲ ಕೇಳ್ಕೊಂಡು ಹೆದರ್ಕೋತಿದ್ಯಾ ನೀನು, ಏನೂ ಕೂಡ ಹೆದರ್ಕೋಬೇಡ, ನಮ್ಮನೆ ಗುರುಗಳು ಕೂಡ ಇದೇ ರೀತಿ ಮಾತಾಡ್ತಾ ಇದ್ರು, ಏನೋ ಅದೇ ರೀತಿ ಆಗೋಯ್ತಾ, ರಾಜಯೋಗ ಬಂತ, ನನ್ನ ಗಂಡ ಮಕ್ಳ ಜೊತೆ ಚೆನ್ನಾಗಿ ಜೀವನ
ಜೀವನ ಮಾಡ್ತೀನಿ ಸುಖವಾಗಿರುತ್ತೆ ಅಂದರು. ಸುಮ್ಮನೆ ಅದೆಲ್ಲ ನಡೆಯಲ್ಲ, ಸುಮ್ಮನೆ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಆದರೆ ಅನುಮಾನ ಬರೋ ಹಾಗೆ ನಡ್ಕೋಬೇಡ. ನೀನೇ ರೀತಿ ನಡ್ಕೊಂಡ್ರೆ ಎಲ್ಲರೂ ಕೂಡ ನಿನ್ನ ಮೇಲೆ ಅನುಮಾನ ಪಡ್ತಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಕಾವೇರಿ ಅವರು ಹೊರಟು ಈ ಕಡೆ ಕೀರ್ತಿ ಮನೆಗೆ ಬರ್ತಿದ್ದಾರೆ. ಆ ಕಡೆ ಲಕ್ಷ್ಮಿನ ಕಿಡ್ನಾಪ್ ಮಾಡಿಕೊಂಡು ಹೋಗ್ತಾರೆ. ಕೀರ್ತಿನ ನೋಡಿ ಈ ಕಡೆ ಕೀರ್ತಿ ಲಕ್ಷ್ಮಿನ ನೋಡಿ ಗಾಬರಿ ಆಗ್ತಿದ್ದಾರೆ. ಏನಾಯಿತು ಕೀರ್ತಿ ಅವರೇ ಅಂದಾಗ ಲಕ್ಷ್ಮಿ ಇವರು ಈ ರೀತಿ ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ರು ಅಂತ ಹೇಳ್ತಿದ್ದಾರೆ. ಯಾರು ನೀವಲ್ಲ, ಯಾಕೆ ಈ ರೀತಿ ಮಾಡ್ತಿದ್ರ ಅಂತ ಕೇಳ್ತಿದ್ರೆ, ಏನಿದು ಹೆಣ್ಮಕ್ಳುಗಳು ಸೇರಿಕೊಂಡು ನಮ್ಮ ಮೇಲೆ ದರ್ಬಾರ್ ಮಾಡ್ತಿದ್ರ ಹೆಣ್ಮಕ್ಳುಗಳು ಅಂತ ಸುಮ್ಮನಿದ್ವಿ ಅಂತ ಈ ರೀತಿ ಎಲ್ಲ ಮಾತಾಡೋಕ್ಕಾಗತ್ತಾ, ಮಾಡೋಕ್ಕಾಗತ್ತಾ? ಯಾಕೆ ನಿಮಗೂ ಕೂಡ ಕಟ್ಟಾಕಿಲ್ಲ ಅಂತ ಬೇಜಾರಾಗ್ತಿದೆಯಾ? ಕಟ್ಟಾಕರು ಇವರನ್ನ ಅಂತ ಹೇಳಿ ಇಲ್ಲಿ ಲಕ್ಷ್ಮಿನ ಕೂಡ ಕಟ್ಟಾಕೋಕೆ ಮುಂದೆ ಹಾಕ್ತಿದ್ದಾರೆ. ಈ ಕಡೆ ಲಕ್ಷ್ಮಿನ ಕೂಡ ಕಟ್ಟಾಕ್ತಾರೆ. ಇಬ್ಬರೂ ಕೂಡ ತುಂಬಾ ಫೈಟ್ ಬ್ಯಾಕ್ ಮಾಡ್ತಿದ್ದಾರೆ. ಯಾರು ನೀವು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ರೆ, ಯಾಕೆ ಈ ರೀತಿ ಕಿಡ್ನಾಪ್ ಮಾಡಿದ್ರ, ಯಾರು ನನ್ಗೆ ಗೊತ್ತಾ ಅಂತ ಕೀರ್ತಿ ಕೇಳ್ತಿದ್ದಾಳೆ. ಅಷ್ಟರಲ್ಲಿ ಕಾವೇರಿ ಅವರು ಸುಪ್ರೀತಾ ಮನೆಗೆ ಸುಪ್ರೀತಾ ಹತ್ರಕ್ಕೆ ಬರ್ತಾರೆ. ಬಿಕಾಸ್ ಸುಪ್ರೀತಾ ಕೂಡ ಕಾರುಣ್ಯ ಅವ್ರ ಮನೇಲಿದ್ದಾರೆ. ಡೋರ್ ಓಪನ್ ಮಾಡ್ತಿಲ್ಲ, ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಿಲ್ಲ. ಏನಾಯ್ತು ಎಂತು ಅಂತ ಕಾವೇರಿ ಅವರು ಕೇಳಿದಕ್ಕೆ ಅದು ಕೀರ್ತಿ ಬರೋಕೆ ಹೇಳಿದ್ಲಂತೆ, ಲಕ್ಷ್ಮಿನ ಕಿಡ್ನಾಪ್ ಮಾಡಿದ್ದಾರೆ ಅದಕ್ಕೋಸ್ಕರ ಅಂದಾಗ ಎಲ್ಲ ಕೂಡ ನಾನು ಅನ್ಕೊಂಡಾಗೆ ಆಗ್ತಿದೆ, ಇದು ಎಲ್ಲವೂ ಕೂಡ ಕೀರ್ತಿ ಮೇಲೆ ಬರ್ತದೆ ಅಂತ ಹೇಳಿ ಈ ಮನಸ್ಸಲ್ಲೇ ಅನ್ಕೋತಿರ್ತಾರೆ. ಎಲ್ಲ ಹೋಗಿದ್ರೆ ನೀವು ಬೆಳಗ್ಗೆ ಅಂದಾಗ ನನ್ನ ಸ್ನೇಹಿತೆ ಬಾನು ಬಂದಿದ್ಲು, ಅವ್ರ ಜೊತೆ ಹೋಗಿದ್ದೆ ಅಂದಾಗ ಮತ್ತೇನು ಪ್ಲಾನ್ ಮಾಡ್ತಿದ್ರ ಅಂತ ಅನ್ಸುತ್ತೆ. ಖತರ್ನಾಕ್ಗಳು ಖತರ್ನಾಕ್ ಪ್ಲಾನೇ ಮಾಡ್ತಾರೆ ಅಂತ ಸುಪ್ರೀತಾ ಹೇಳ್ತಾರೆ. ಯಾವಾಗಲೂ ನಿನಗೆ ಅನುಮಾನನೇ ಅಲ್ವಾ ಅಂದಾಗ, ನೀವು ನೇರವಾಗಿ ಅನುಮಾನ ಬರ್ದಾರ ನಡ್ಕೊಂಡಿದ್ರೆ ನಾನು ಯಾಕೆ ಅನುಮಾನ ಪಡಬೇಕಿತ್ತು? ನನಗೂ ಅನುಮಾನ ಬರಬಾರ್ದು ಅಂತಾನೆ ಅನ್ಸುತ್ತೆ. ಆದರೆ ಏನು ಮಾಡೋದು, ಅದನ್ನೆಲ್ಲ ನೀವೇ ಮಾಡ್ಕೋತೀರಾ ಅಂತ ಭಾನುಮತಿ ಹೇಳ್ತಿದ್ದಾರೆ. ನಂತರ ಇಲ್ಲಿ ಕಾವೇರಿ ಅವರು ಎಲ್ಲನೂ ಕೂಡ ನನ್ನ ಫೇವರ್ ಆಗೇ ಆಗ್ತಿದೆ, ನನಗೆ ಹೇಗೆ ಬೇಕೋ ಹಾಗೆ ಇದನ್ನು ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಹಾಗಿದ್ರೆ ಇದರಲ್ಲಿ ಕೀರ್ತಿ ಪಾಲುದಾರ ಆಗಿಲ್ಲ? ಖಂಡಿತ ಇಲ್ಲ. ಕೀರ್ತಿ ಯಾವುದೇ ತಪ್ಪನ್ನು ಮಾಡಿಲ್ಲ. ಕಾವೇರಿ ಮತ್ತು ಭಾನುಮತಿ ಪ್ಲಾನ್ ಮಾಡಿರೋದೇ ಈ ರೀತಿ. ಫಸ್ಟು ಕೀರ್ತಿನ ಕಿಡ್ನಾಪ್ ಮಾಡೋದು, ನಂತರ ಲಕ್ಷ್ಮಿನ ಕಿಡ್ನಾಪ್ ಮಾಡೋದು. ಅದರ ಮುಖಾಂತರ ಕೀರ್ತಿನೇ ಈ ರೀತಿ ಪ್ಲಾನ್ ಮಾಡಿ ಲಕ್ಷ್ಮಿನ ಅಲ್ಲೇ ಕರೆಸ್ಕೊಂಡು ಕಿಡ್ನಾಪ್ ಮಾಡಿದಾಳೆ ಅನ್ನೋ ಕಥೆನ ಕ್ರಿಯೇಟ್ ಮಾಡೋದು. ಇಲ್ಲಿ ಕೀರ್ತಿನ ಬಲಿಪಶು ಮಾಡುವುದಕ್ಕೆ ಮುಂದಾಗಿದ್ದಾರೆ ಭಾನುಮತಿ ಮತ್ತು ಕಾವೇರಿ. ಇಬ್ಬರು ಕೂಡ ಈ ಒಂದು ಪ್ಲಾನ್ ಕಾವೇರಿದೆ ಆಗಿದೆ. ಆದರೆ ವೈಷ್ಣವ್ ದೇವಸ್ಥಾನಕ್ಕೆ ಬರ್ತಿದ್ದಾಗೆ ಈ ರೀತಿ ಕಾರ್ ಈ ಕಡೆ ಹೋಯ್ತು ಅಂತ ಹೇಳ್ತಾರೆ. ಜೊತೆಗೆ ಇಬ್ಬರ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಂದಾಗ ಇಬ್ರು ಫೋಟೋ ತೋರಿಸ್ತಾರೆ. ಅದು ಇವರೇ ಅಂದಾಗ ಏನೋ ನಡೀತಿದೆ ಅಂತ ಅನ್ಕೊಂಡಿದ್ದೆ. ವೈಷ್ಣವ್ ಹುಡುಗಿ ಫೈನಲಿ ಆ ಒಂದು ಕಿಡ್ನಾಪ್ ಪ್ಲೇಸ್ಗೆ ಬರ್ತಾನೆ. ಆಲ್ರೆಡಿ ಇಲ್ಲಿ ರೌಡಿಗಳು ಇದಕ್ಕೆಲ್ಲ ಕಾರಣ, ಮೇಡಮ್ ನೀವೇ ತಾನೇ ಈ ಹುಡುಗಿನ ಕಿಡ್ನಾಪ್ ಮಾಡೋಕೆ ಹೇಳಿದ್ದು, ಈ ಪ್ಲಾನ್ ಎಲ್ಲ ನಿಮ್ಮದೇ ತಾನೇ, ಈಗೇನು ಮಾಡಬೇಕು ಹೇಳಿ ಮೇಡಮ್, ನೀವು ಹೇಳಿದಾಗೆ ಮಾಡ್ತೀವಿ ನಾವು. ಇನ್ನಂತೂ ಸತ್ಯ ಎಲ್ಲ ಮುಚ್ಚಿಡೋಕ್ಕಾಗುತ್ತೆ, ಎಲ್ಲ ಸತ್ಯ ರಿವೀಲ್ ಆಗಿಬಿಡಲಿ ಮೇಡಮ್, ನಿಮ್ಮಿಂದಾನೇ ನಾವು ಈ ಕಿಡ್ನಾಪ್ ಮಾಡಿರೋದು, ನೀವು ಹೇಳ್ಕೊಟ್ಟಾಗೆ ನಾವು ಮಾಡ್ತಿದ್ವಿ, ನೀವೇ ಅಲ್ವಾ ನಮ್ಮ ಬಾಸು ಅಂತ ಕೀರ್ತಿ ಕಡೆ ಬೊಟ್ಟು ಮಾಡಿ ತೋರ್ಸೇ ಬಿಡ್ತಾರೆ ರೌಡಿಗಳು. ಈ ಮಾತನ್ನು ಕೇಳಿದ್ದೆ ಲಕ್ಷ್ಮಿಗೆ ಶಾಕ್ ಆಗ್ತದೆ. ಏನು ಮಾತಾಡ್ತಿದ್ಯಾ ನೀನು, ನಾನು ಹೇಳಿದ್ನ ಅಂದಾಗ, ಹೌದಲ್ವಾ ಮೇಡಮ್ ಸಾಕು ಮೇಡಮ್ ನಾಟಕ ನಿಲ್ಲಿಸಿ, ಆ ಹುಡುಗಿ ಬಂದಾಯ್ತಲ್ಲ ನಮ್ಮ ಪ್ಲಾನ್ ಪ್ರಕಾರ ಅಂತಿದ್ರೆ ಲಕ್ಷ್ಮಿ ಇವ್ರ ಮಾತನ್ನ ನಂಬೇಡ ಅಂತ ಹೇಳ್ತಿದ್ರೆ, ಲಕ್ಷ್ಮಿ ಏನದು ಕೀರ್ತಿ ಅವರೇ ನೀವು ಕಿಡ್ನಾಪ್ ಮಾಡಿಸಿದ್ರ ಅಂತ ಶಾಕ್ ಆಗಿದ್ದಾಳೆ. ಹಾಗಿದ್ರೆ ಇಲ್ಲಿ ಕೀರ್ತಿ ನಾನಲ್ಲ ಅಂತ ಹೇಳ್ತಿದ್ದಾಳೆ. ಬಟ್ ಇಲ್ಲಿ ಲಕ್ಷ್ಮಿ ಅವಳ ಮಾತನ್ನ ನಂಬ್ತಾಳ. ಅದರ ನಡುವೆ ವೈಷ್ಣವ್ ಆಗಮನ ಆಗಿ ಎಲ್ಲ ರೌಡಿಗಳು ಒಮ್ಮೆಲೆ ಹೀರೋಯಿಸಂ ತೋರಿಸೋದ್ರ ಮುಖಾಂತರ ಪ್ರೀತಿ ಮಾಡಿದ ಹುಡುಗಿ ಹಾಗೆ ಮದುವೆ ಆಗಿದೆ ಹೆಂಡತಿ ಇಬ್ಬರನ್ನ ಕೂಡ ಕಾಪಾಡ್ಕೋತಾನ ವೈಷ್ಣವ್. ಕಾವೇರಿ ಪ್ಲಾನೇ ಉಲ್ಟಾ ಹೊಡೆದು ಬಿಡುತ್ತೆ. ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡಿ.